ನನ್ನ ಪ್ರೀತಿಯ ಸಮಸ್ತ ನಾಡಿನ ಜನತೆಗೆ ನನ್ನ ನಮಸ್ಕಾರಗಳು. ಹಾಗೆ ಈ ಮಂಡ್ಯ ಈ ಸಾವಿತ್ರಿಬಾಯಿ ಬಾಪುಲೆ ಟ್ರಸ್ಟು ರುದ್ರ ಆಶ್ರಮ ಅಂತ ಏನು ಮಾಡ್ಕೊಂಡಿದ್ದಾರೆ ಪ್ರೀತಿ ಮೇಡಮ್ ಅವರು ಇದಕ್ಕೆ ಅಧ್ಯಕ್ಷತೆ ವಹಿಸ್ಕೊಂಡು, ಮತ್ತು ಜಗದೀಶ್ ಅವರು ಇದಕ್ಕೆ ಅಧ್ಯಕ್ಷತೆ ವಹಿಸ್ಕೊಂಡು ತುಂಬ ಚೆನ್ನಾಗಿ ಮಾಡ್ಕೊಂಡು ಬರ್ತಾಯಿದ್ದಾರೆ. ಇದನ್ನು ನೋಡಿ ನನಗೂ ಕೂಡ ಒಂಥರ ದುಃಖದ ವಾತಾವರಣ ಸ್ಟಾರ್ಟ್ ಆಯಿತು. ಯಾಕೆಂದರೆ ಯಾರು ಮಾಡದೇ ಇರೋಂಥ ಕಾರ್ಯಕ್ರಮಗಳನ್ನ ಇವ್ರು ಮಾಡ್ತಾಯಿದ್ದಾರೆ ಅಂದರೆ ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ತಾ ಇರಲಿ ಅನ್ನೋದು ನನ್ನ ಪ್ರಾರ್ಥನೆ ದೇವರಲ್ಲಿ. ಹಾಗೆ ನನ್ನ ಒಂದು ಮನವಿ ಏನಂತಂದರೆ, ಪ್ರೀತಿಯ ಜನಗಳಿಗೆ ಈ ಒಂದು ಆಶ್ರಮನ ಗುರ್ತು ಮಾಡ್ಕೊಳ್ಳಿ. ಲೊಕೇಶನ್ ಹಾಕ್ತಾರೆ, ವಿಡಿಯೋ ಮಾಡಿದ್ದಾರೆ, ವಿಡಿಯೋ ಯೂಟ್ಯೂಬಲ್ಲಿ ಕೂಡ ಇದ್ದಾರೆ ಅವರು. ಅದನ್ನು ದಯವಿಟ್ಟು ನೀವು ನೋಡಿ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಬರ್ತ್ಡೇ ಆಗಿರ್ಬೋದು, ಜನ್ಮ ದಿನೋತ್ಸವದ ಆಗಿರ್ಬೋದು, ಅಥವಾ ಇನ್ನೊಂದು ಯಾವ್ದಾರು ಆಗಿರ್ಬೋದು, ಇನ್ನು ಯಾವುದೇ ರೂಪದಲ್ಲಾದರೂ ಅವ್ರಿಗೆ ಒಂದು ನೆರವನ್ನು ಕೊಟ್ಟರೆ ಇಲ್ಲಿರೋ ಒಂದು ರುದ್ರಾಶ್ರಮವನ್ನು ಬೆಳೆಸೋದಕ್ಕೆ ಅನುಕೂಲ ಆಗ್ತದೆ. ಜೈ ಜವಾನ್ ಜೈ ಕಿಸಾನ್ ಪಾರ್ಟಿಯಿಂದ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಮಹಿಳಾಧ್ಯಕ್ಷರು ಮತ್ತು ನಮ್ಮ ಎಲ್ಲ ಅಧ್ಯಕ್ಷರುಗಳು ಸಾವಿತ್ರಿ ಬಾಪುಲೆ ಟ್ರಸ್ಟ್ ಅಂದರೆ ನಾವೇನು ಅನ್ಕೊಬಂದ್ವಿ. ಟ್ರಸ್ಟ್ ಒಳಗಡೆ ಬಂದಮೇಲೆ ನಮಗಾದಂಥ ಅನುಭವಗಳೇ ಬೇರೆ. ಏಕೆಂದರೆ ಇವತ್ತು ಎಷ್ಟೋ ತಂದೆ ತಾಯಿಗಳನ್ನೇ ಸಾಕ್ತಿರೋಂಥ ಮಕ್ಕಳು ಇದ್ದಾರೆ, ತಂದೆ ತಾಯಿನ ದೂರ ಇಡ್ತಲ್ಲಂಥ ಮಕ್ಕಳಿದ್ದಾರೆ. ಅದನ್ನೆಲ್ಲ ಕಡೆಗಾಣಿಸಿ ಒಂದು ರುದ್ರಾಶ್ರಮ ಅಂತ ಮಾಡಿಕೊಂಡು ಪ್ರೀತಿ ಮೇಡಮ್ ಅವರು ಅವ್ರನ್ನ ಪ್ರತಿಯೊಂದು ಅವರ ದಿನನಿತ್ಯದ ಕೆಲಸನ, ಏಕೆಂದರೆ ರುದ್ರಾಶ್ರಮ ಅಂದರೆ ಎಲ್ಲ ಮಾಡ್ತಾರೆ, ಪ್ರತಿನಿತ್ಯ ಕೆಲಸನ ಅವ್ರು ಮಾಡ್ಕೊಳ್ಳೋಂಥ ಕೆಲಸ ಅಂಥವ್ರನ್ನ ಸಾಕ್ತಾರೆ. ಇವರು ಪ್ರತಿನಿತ್ಯ ಮಾಡೋಕ್ಕಾಗದಿರೋ ಕೆಲಸನ ಅವರ ಮಗು ಥರ ಇವರು ಮಾಡಿ ಅವ್ರನ್ನೆಲ್ಲ ನೋಡ್ತಾವ್ರೆ ಅಂದರೆ ಒಂದು ಅಭಿನಂದನೆ ಹೇಳ್ಬೇಕು. ಯಾಕೆಂದರೆ ಇವತ್ತು ಜನಗಳು ಎಲ್ಲೋ ಒಂದು ಕಡೆ ಹೋಗಿ ಯಾವುದೋ ಒಂದು ಥರದಲ್ಲಿ ದುಡ್ಡನ್ನ ವ್ಯಯ ಮಾಡ್ತಾರೆ. ಏಕೆಂದರೆ ನಾವು ತುಂಬ ಕಡೆ ನೋಡಿರ್ತೀವಿ ಈ ಬರ್ತಡೇ ಮದುವೆ ಸಮಾರಂಭಗಳು. ಆಮೇಲೆ ಮದುವೆ ಸಮಾರಂಭಗಳಲ್ಲಿ ನಾನು ಹೇಳಿದ ಅಕ್ಕಪಕ್ಕದಲ್ಲಿ ಎಲ್ಲರೂ ಮದುವೆಗಳಾದರೆ ಅನ್ನ ಏನಾದರೂ ಮಿಕ್ಕಿದ್ರೆ ವೇಸ್ಟ್ ಮಾಡಬೇಡಿ, ಯಾವುದಾದ್ರು ಒಂದು ರುದ್ರಾಶ್ರಮ ಕೊಡಿ. ಆಮೇಲೆ ಇವತ್ತು ಯಾವುದೇ ಒಂದು ಕಾರ್ಯಕ್ರಮಗಳಾದ್ರೂ ನೀವು ಎಲ್ಲೋ ಒಂದು ರಿಸಲ್ಟ್ ಎಲ್ಲೋ ಮಾಡಿಕೊಂಡು ಆ ದುಡ್ಡನ್ನ ವ್ಯಯ ಮಾಡೋದಕ್ಕಿಂತ ಅದರಲ್ಲಿ ನೀವು ಮಾಡೋದನ್ನ ಬದಲು ಇವರ ಮುಂದೆ ಬಂದು ಇವರ ಆಶೀರ್ವಾದ ತಗೊಂಡು ಒಂದು ಮಾಡಿದ್ರೆ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಇವತ್ತೇನು ಈ ನಮ್ಮ ನಡೆ ಏನು ನಮ್ಮ ಜೈ ಕಿಸಾನ್ ಪಾರ್ಟಿ ನಡೆ ಏನಿದೆ, ಈ ಥರ ಕಾರ್ಯಕ್ರಮಗಳನ್ನ ರೂಪಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮೊದಲನೇ ಸಲ ಇಲ್ಲಿ ಬಂದಿದ್ದೀವಿ. ಇನ್ನು ಮುಂದೆ ಈ ಥರ ಯಾರು ಮುಂದೋರು ಇರ್ತಾರೋ, ಯಾರು ಅಸಹಾಯಕರಿರ್ತಾರೋ ಅವ್ರಿಗೆಲ್ಲ ಸಹಾಯ ಮಾಡೋ ನಿಟ್ಟಿನಲ್ಲಿ ನಮ್ಮ ಜೈ ಕಿಸಾನ್ ಪಾರ್ಟಿ ಯಾವತ್ತೂ ಮುಂದಿರ್ತದೆ. ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಅದು ಏನೇ ಇದ್ರೂ ನಾವು ಅದಕ್ಕೆ ಸಪೋರ್ಟಾಗಿ ನಿಲ್ತೀವಿ ಅಂತೇಳಿ ನಾನು ಸ್ಪಂದಿಸ್ತೀನಿ. ಯಾವುದೇ ಟೈಮಲ್ಲಿ ನೀವು ಕಾಲ್ ಮಾಡಿ ನಾನು ಸ್ಪಂದಿಸ್ತೀನಿ ಅಂತ ಹೇಳೋರೆ, ಹಾಗೆ ಯಾವುದೇ ಒಂದು ಇದ್ರೂ ನಮ್ಮ ರಾಜ್ಯಾಧ್ಯಕ್ಷರ ಥರ ಪ್ರತಿಯೊಬ್ಬರು ಮಾಡಿದ್ರೆ ಇಂಥ ಅನಾಥಾಶ್ರಮಗಳಿಗೆ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಜವಾನ್ ಜೈ ಕಿಸಾನ್.